Hi, this is Ashwin. Welcome back to Ashu Creations. ಕೀಮಾದಲ್ಲಿ ವೆರೈಟಿ ಆಫ್ ರೆಸಿಪೀಸ್ನ ಮಾಡ್ಬೋದು. ಅದರಲ್ಲಿ ನಾನಿವತ್ತು ಕೀಮಾ ಜೊತೆ ಬೇಳೆನ ಹಾಕಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಈ ಸಾಂಬಾರನ್ನ ನೀವು ಮುದ್ದೆ ಜೊತೆ, ರೈಸ್ ಜೊತೆ, ಚಪಾತಿ ಜೊತೆ ಒಳ್ಳೆ ಟೇಸ್ಟು ಕೊಡುತ್ತೆ. ಎಸ್ಪೆಷಲಿ ಬೇಳೆ ಹಾಕಿರೋದ್ರಿಂದ ನಿಮಗೆ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ. ಬೇಳೆ ತುಂಬ ಜನ ಇಷ್ಟಪಡ್ತಾರೆ. ಮಟನ್ ಕೈಮಾ ಸಾಂಬಾರಿಗೆ ಬೇಕಾಗಿದ್ದಂಥ ಇಂಗ್ರೀಡಿಯೆಂಟ್ಸ್ ಕೂಡ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದನ್ನು ತೆಗೆದಿಟ್ಕೊಳ್ಳಿ. ಸೊ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಏನಿಲ್ಲ, 1 ಕಪ್ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ, 2-15 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಶುಂಠಿನ ಹಾಕ್ಕೊತಾ ಇದ್ದೀನಿ, ಜೊತೆಲಿ 1 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಲವಂಗನ ಹಾಕ್ಕೊತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ನಾನು ರುಬ್ಕೊಂಡು ಮತ್ತು ಇದಕ್ಕೆ ಟೊಮಾಟೋನ ಕೂಡ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. 1.5 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು 1 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ನಾನು ಹಾಕ್ಕೊತಾ ಇದ್ದೀನಿ. ಈ ಧನಿಯಾ ಪುಡಿಗೆ ಸ್ವಲ್ಪ ಕಡಲೆ ಪುಡಿನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಮತ್ತೆ ರುಬ್ಕೊಬೇಕಾಗತ್ತೆ ನಾವು. ಸೊ ರುಬ್ಕೊಂಡು ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ಇನ್ನೊಂದು ಸ್ಮಾಲ್ ಜಾರ್ನ ತೊಗೊಳೋಣ. ಅದಕ್ಕೆ ನಾನು ಸ್ವಲ್ಪ ಕಡಲೆನ ಹಾಕ್ಕೊತಾ ಇದ್ದೀನಿ, ಹುರ್ಗಡ್ಲೆನ, ಮತ್ತು 1-1.5 ಸ್ಪೂನು ಕಾಳು ಮೆಣಸನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮತ್ತೆ ಚಕ್ಕೆ ಮತ್ತು ಲವಂಗನೂ ಕೂಡ ಹಾಕ್ಕೊತಾ ಇದ್ದೀನಿ ನಾನು. ಒಂದು ಸ್ವಲ್ಪ ಚಕ್ಕೆ, 1-2 ಲವಂಗ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಪೌಡರ್ ಥರ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ನಾನು 1 ಸ್ಪೂನು ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಏನು ರುಬ್ಬಿಟ್ಕೊಂಡಿರ್ತೀವಿ ಅದು 1-2 ಸ್ಪೂನಷ್ಟು ಇದಕ್ಕೆ ಹಾಕೋಬೇಕಾಗುತ್ತೆ, ಕಾಯಿ ಮಸಾಲೆನ. ಮತ್ತು ಇದನ್ನು ಹಾಕ್ಕೊಳೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳೋಂಥ. ಇದಕ್ಕೆ ನಾನು ಮತ್ತೆ ಮಟನ್ ಕೈಮಾನ ತೊಗೊತಾ ಇದ್ದೀನಿ. ಅರ್ಧ kg ಅಷ್ಟು ಮಟನ್ ಕೈಮಾ ಇದೆ ಇಲ್ಲಿ. ಇದನ್ನು ಹಾಕ್ಕೊಂಡು ನಾನು ಒಂದು ಸತಿ ರುಬ್ಕೊತಾ ಇದ್ದೀನಿ ಮಿಕ್ಸಿಗೆ. ಮತ್ತು ಇದಕ್ಕೆ ನಾನು 1 ಸ್ಪೂನ್ ಸಾಲ್ಟನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನು ಸಾಲ್ಟನ್ನು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡಿದ್ರೆ ನೋಡಿ ಈ ಥರ ಆಗುತ್ತೆ. ಇದಕ್ಕೆ ನಾನು 1 ಮೊಟ್ಟೆನ ಹುರ್ಕೊತಾ ಇದ್ದೀನಿ. ಫುಲ್ ಎಲ್ಲೋ ವೈಟು ಎರಡೂ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನಾವು ಮತ್ತೆ ಒಂದು ಸತಿ ರುಬ್ಕೊಬೇಕಾಗುತ್ತೆ. 1 ಸೆಕೆಂಡ್ ಅಷ್ಟೇ, ಎಲ್ಲ ಮಿಕ್ಸ್ ಆದರೆ ಸಾಕು. ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೋದು, ಎಗ್ನ ಬೀಟ್ ಮಾಡಿಬಿಟ್ಟು. ನೋಡಿ ಈ ಥರ ಆಗಿರುತ್ತೆ. ಹಾಗಿದ್ರೆ ಇದನ್ನು ಉಂಡೆ ಥರ ಮಾಡ್ಕೊಳ್ಳೋಣ ಅಲ್ಲ. ಉಂಡೆ ಆಗಿ ನಾನು ಮಾಡಿ ಇಟ್ಕೊತಾ ಇದ್ದೀನಿ. 10-12 ಉಂಡೆ ಆಗುತ್ತೆ ಇದರಲ್ಲಿ. ಸಣ್ಣದಾಗ ಕೂಡ ಮಾಡ್ಕೊಬೋದು, ದಪ್ಪದಾಗಾದರೂ ಮಾಡ್ಕೊಬೋದು. ಯಾಕಂದರೆ ಕೈಮಾ ಆಗಿರೋದ್ರಿಂದ ಬೇಗ ಬೆಂದ್ಕೊಳುತ್ತೆ. ಸೊ ಬೌಲ್ನ ಸಣ್ಣದಾಗಿ ಉಂಡೆನ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಕೈಯಲ್ಲೇ ರೌಂಡ್ ಥರ ಮಾಡಿ ಇಟ್ಕೊಳ್ಳಿ. ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಗಟ್ಟಿಯಾಗುತ್ತೆ. ಯಾಕೆ ಸಾಂಬಾರು ಆಗೋವರೆಗೂ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಬೋದು, ಸ್ವಲ್ಪ ಗಟ್ಟಿ ಆಗೋಕ್ಕೋಸ್ಕರ. ಈ ವಿಡಿಯೋನ ಮೊದಲನೇ ಸತಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಸೊ ಇದನ್ನು ಫ್ರಿಜ್ಜಲ್ಲಿ ಇಟ್ಟಾಗಿದೆ ನಾನಿವಾಗ ಒಂದು ಕುಕ್ಕರ್ನ ತೊಗೊತಾ ಇದ್ದೀನಿ. ದಪ್ಪ ಪಾತ್ರೆನ ತೊಗೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ 1-2 ಸ್ಪೂನು. ಚೆನ್ನಾಗಿ ಕಾದ ನಂತರ ನಾನು ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕಾಗತ್ತೆ. ಚೆನ್ನಾಗಿ ಹುರಿದ ನಂತರ ನಾನು ಮಟನ್ ಪೀಸಸ್ ಸ್ವಲ್ಪ ಹಾಗೆ ಕೈಮಾ ಜೊತೆ ಕೊಟ್ಟಿದ್ರು, ಅದನ್ನು ನಾನು ಹಾಕ್ಕೊತಾ ಇದ್ದೀನಿ. ಮಟನ್ ಪೀಸಸ್ ಇದ್ದರೆ ಹಾಕ್ಕೊಬೋದು, ಇದು ಆಪ್ಷನಲ್ಲು. ಇಲ್ಲಾಂದರೆ ಡೈರೆಕ್ಟಾಗಿ ನಾನು ಮಸಾಲೆನ ಹಾಕ್ಕೊಬೋದು. ಇದು ಸ್ವಲ್ಪ ಎಣ್ಣೆಲಿ ಹುರ್ಕೋಬೇಕಾಗತ್ತೆ, ನೀರಿನ ಅಂಶ ಹೋಗೋವರೆಗೂ ಎಣ್ಣೆಲಿ ಹುರ್ಕೋಬೇಕಾಗತ್ತೆ. ಇದರಲ್ಲಿ ನೀರೆಲ್ಲ ಚೆನ್ನಾಗಿ ಡ್ರೈ ಆದ ನಂತರ ನಾನು ಕೋಕೋನಟ್ ಮಸಾಲೆ, ಹಂಗೆ ತೆಂಗಿನಕಾಯಿ ಮಸಾಲೆ ಏನು ರುಬ್ಕೊಂಡಿರ್ತೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಕಂಪ್ಲೀಟಾಗಿ. ಹಾಕ್ಕೊಂಡು ನಾನಿಲ್ಲಿ ಎಣ್ಣೆಲಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಬರ್ತೀನಿ. ಎಸ್ಪೆಷಲಿ ಅವರೆಕಾಳು ಸೀಸನಲ್ಲಂತೂ ಬೇಳೆ ಕಾಮನ್ ಆಗಿ ಮಾಡಿಟ್ಕೊಂಡಿರ್ತೀವಿ. ಬೇಳೆ ಸ್ಟಾಕ್ ಇರುತ್ತೆ ಮನೆಯಲ್ಲಿ. ಚಿಕನ್ಗಾಗಲಿ ಮಟನ್ಗಾಗಲಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇಲ್ಲಿ ಆಲ್ರೆಡಿ ನಾನು ಬೇಳೆನ ಮಾಡಿ ಇಟ್ಕೊಂಡಿದ್ದೀನಿ. 2 ಕಪ್ ಬೇಳೆನ ಹಾಕ್ತಾಯಿದ್ದೀನಿ. ನೋಡಿ ಹಾಕಿದೆ, ಇದು ಚೆನ್ನಾಗಿ ಘಮ ಅಂತ ಸ್ಮೆಲ್ ಬರುತ್ತೆ. ಇದನ್ನು ಅಷ್ಟೇ ಸ್ವಲ್ಪ ಉಕ್ಕೊಬೇಕಾಗತ್ತೆ. ಇದನ್ನು ನೀರು ಹಾಕಿದ್ಮೇಲೂ ಕೂಡ ನೀವು ಹಾಕೊಬೋದು. ಸ್ವಲ್ಪ ಫ್ಲೇವರ್ ಬಿಟ್ಕೊಳ್ಳಿ ಅಂತ ನಾನು ಇವಾಗಲೇ ಹಾಕ್ತಾಯಿದ್ದೀನಿ ಬೇಳೆನ. ಆಮೇಲೆ ಸಾಂಬಾರನ್ನ ಗಟ್ಟಿ ಕೂಡ ಮಾಡುತ್ತೆ ಬೇಳೆ. ಸೊ ಒಂದು 5 ನಿಮಿಷ ಆದ ನಂತರ ನಾನು ಬಿಸಿನೀರನ್ನು ಕಾಯಿಸಿಟ್ಕೊಂಡಿದ್ದೀನಿ ಸೈಡಲ್ಲಿ. ಸೊ ಬಿಸಿನೀರನ್ನೇ ಹಾಕ್ಕೊತಾ ಇದ್ದೀನಿ. ಬಿಸಿನೀರು ಹಾಕೋದ್ರಿಂದ ಏನು ತುಂಬ ಟೈಮ್ ಹಿಡಿಯಲ್ಲ, ಬೇಗ ಟೈಮ್ ಆಗಿಬಿಡುತ್ತೆ, ಬೇಗನೆ ಸಾಂಬಾರಾಗುತ್ತೆ. ಇದು ಇವಾಗ ನೀವು ಕುದಿಲಿಕ್ಕೆ ಬಿಡಬೇಕಾಗುತ್ತೆ. ಸ್ವಲ್ಪ ಕಾಳನ್ನು ಬೇಯಬೇಕಾಗುತ್ತೆ. ಹಂಗೆ ಮಟನ್ ಪೀಸಸ್ ಹಾಕಿದ್ದೀವಲ್ಲ, ಹಾಗಾಗಿ ಬೇಯಲಿ ಅಂತ ನಾನು ಒಂದು 15-20 ನಿಮಿಷ ಹಂಗೆ ಮೀಡಿಯಮ್ ಫ್ಲೇಮಲ್ಲಿ ಬಿಡ್ತೀನಿ. ಈ ಟೈಮಲ್ಲೂ ಕೂಡ ನಾವು ಉಂಡೆಗಳನ್ನ ಮಾಡ್ಕೋಬೋದು ಕೈಮಾ ಹಾಕಿ.
ಇಲ್ಲ ಅಂದರೆ ಮುಂಚೆನೇ ಮಸಾಲೆನೆಲ್ಲ ರುಬ್ಬಿಟ್ಕೊಂಡ್ರೆ ನಿಮ್ಗೆ ಈಸಿ ಮಾಡ್ಕೊಳ್ಳೋದಕ್ಕೆ. ಸೊ ಇನ್ ಬಿಟ್ವೀನ್ ನಾನು ಇವಾಗ 1 ಸ್ಪೂನು ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ. ನಾನು ದಪ್ಪ ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ. ಸಣ್ಣ ಸಾಲ್ಟು ಪ್ರಿಫರ್ ಮಾಡಲ್ಲ ನಾನು ಜಾಸ್ತಿ. ಸಾಂಬಾರಿಗೆಲ್ಲ ಒಳ್ಳೆ ಟೇಸ್ಟ್ ಕೊಡೋದೇ ದಪ್ಪ ಸಾಲ್ಟು. ಸೊ ನೋಡಿ ಚೆನ್ನಾಗಿ ಕುದೀತಾ ಇದೆ. ನೋಡಿ ಕಾಳು ಬೆಂದಿದೆಯಾ ಏನು ನೋಡ್ಕೊಳ್ಳಿ. ಕಾಳು ಸ್ವಲ್ಪ, ಯಾಕಂದರೆ ಇತಿಗೆ ಬೇಳೆ ಆಗಿರೋದ್ರಿಂದ 10 ಮಿನಿಟ್ಸ್ ತೊಗೊಂಬಿಡುತ್ತೆ ಬೇಯೋದಕ್ಕೆ. ಸೊ ನೋಡಿ ಬೆಂದಿದೆ. ಒಂದು ಸ್ವಲ್ಪ ಕಟ್ಟಾದರೆ ಸಾಕು. ನಾವೇನು ಕೈಮನ ತೆಗೆದಿಟ್ಕೊಂಡಿರ್ತೀವಿ ಫ್ರಿಜ್ಜಿಂದ, ಅದನ್ನು ನಾನು ಇವಾಗ 1 ಬೈ 1 ನಿಧಾನಕ್ಕೆ ಬಿಡ್ತಾ ಇದ್ದೀನಿ. ತುಂಬ ತಪ್ಪಂತ ಹಾಕ್ಬಿಡ್ಬೇಡ್ರಿ, ನಿಧಾನಕ್ಕೆ 1 ಬೈ 1 ಬಿಡಿ. ಫ್ರಿಜ್ಜಲ್ಲಿ ಇಟ್ಟಿದ್ದೀವಲ್ಲ, ಹಾಗಾಗಿ ಸ್ವಲ್ಪ ಹಾರ್ಡಾಗಿರುತ್ತೆ. ನೀವು ಹೊರಗಡೆ ಇಟ್ಟರೂ ಸ್ವಲ್ಪ ಗಟ್ಟಿ ಆಗುತ್ತೆ. ನೀವು ಏನೋ ತೆಳ್ಳೆ ಆಯಿತು ಅಂದರೆ ನೀವು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ನೀವು ಉಂಡೆನ ಕಟ್ಕೋಬೋದು. ತುಂಬ ತೆಳ್ಳೆ ಮಾಡ್ಕೊಳಕ್ಕೆ ಹೋಗಬೇಡಿ. ನೀರಿನ ಅಂಶ ಎಲ್ಲ ಚೆನ್ನಾಗಿ ಕೈಮದಿಂದ ತೆಗೆದು ನೀವು ಉಂಡೆನ ಮಾಡಿಕೊಂಡ್ರೆ ಒಳ್ಳೆಯದು. ನೀರು ಹಾಕಿದ್ರೆ ಉಡಿಯಾಗಿ ಬಿಟ್ಕೊಂಡ್ಬಿಡುತ್ತೆ, ಉಂಡೆ ಹಾಗೆ ಇರೋದಿಲ್ಲ. ಅದಕ್ಕೆ ನೀರನ್ನು ಚೆನ್ನಾಗಿ ಹಿಂಡಿಬಿಟ್ಟು ನೀವು ಕೈಮನ ಮಸಾಲೆಗೆ ಹಾಕ್ಕೋಬೇಕಾಗತ್ತೆ. ಸೊ ಏನು ನಾವು ಮಸಾಲೆ ರುಬ್ಕೊತೀವಿ ಅದನ್ನು ಉಂಡೆಗಳನ್ನಾಗಿ ಕಟ್ಕೊಳ್ತಾ ಹೋಗ್ಬೋದು. ಅದೇ ಹೇಳದ್ನಲ್ಲ, ಕಡಲೆ ಹಿಟ್ಟನ್ನು ಬೇಕಂದರೆ ಯೂಸ್ ಮಾಡ್ಬೋದು. ಕಮ್ಮಿ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಳಿ, ಜಾಸ್ತಿ ಕಡಲೆ ಹಿಟ್ಟು ಹಾಕ್ಕೊಳಕ್ಕೆ ಹೋಗಬೇಡಿ. ಜಾಸ್ತಿ ಕೈಮಾ ಉಂಡೆ ಇದ್ದರೆ ನೀವು ಸ್ವಲ್ಪ ಅಗಲ ಪಾತ್ರೆ ತೊಗೊಳ್ಳಿ. ಇಲ್ಲಿ ಏನಾಗುತ್ತೆ ಅಂದರೆ ನಾವು ಉಂಡೆ ಬಿಡ್ತಾ ಹೋದಂಗೆ ನಾವು ಸೈಡಲ್ಲಿ ಹೋಗ್ತಾ ಹೋಗುತ್ತೆ ಅದು ಉಂಡೆಗಳು. ಏನು ಪ್ರಾಬ್ಲಮ್ ಏನಿಲ್ಲ. ಉಂಡೆ ಮೇಲೆ ಬರೋ ತನಕ ನೀವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಆ್ಯಕ್ಚುಲಿ ಎಲ್ಲ ನಾನ್ ವೆಜ್ ಸಾಂಬಾರುಗಳು ನೆಕ್ಸ್ಟ್ ದಿನ ಅಂತೂ ತುಂಬ ಟೇಸ್ಟಾಗಿರುತ್ತೆ, ಯಾಕಂದರೆ ಚೆನ್ನಾಗಿ ಕುದ್ದಿರುತ್ತಲ್ಲ. ಹಾಗಾಗಿ ನೀವು ಇದನ್ನು ಇನ್ನು ಸ್ವಲ್ಪ ಚೆನ್ನಾಗಿ ಕುದಿಸಿ ಇನ್ನೂ ಟೇಸ್ಟ್ ಬರುತ್ತೆ. ಬಟ್ ಸಾಲ್ಟನ್ನು ನೀವು ಲಾಸ್ಟಲ್ಲೇ ಹಾಕ್ಕೊಳ್ಳಿ. ಮುಂಚೆನೇ ಹಾಕ್ಕೊಂಡ್ರೆ ಸಾಲ್ಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಒಂದು 10 ಮಿನಿಟ್ಸ್ ಆದ ನಂತರ ಎಲ್ಲ ಕೈಮಾನು ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಲೆ ಬಂದ ತಕ್ಷಣ ಅದು ಕೈಮಾ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ನೋಡಿ ಕೈಮಾ ಸಾಂಬಾರು ರೆಡಿಯಾಗಿದೆ. ಆ್ಯಕ್ಚುಲಿ ಸಖತ್ತಾಗಿರುತ್ತೆ. ಸಾಲ್ಟ್ ಕಮ್ಮಿ ಇದ್ದರೆ ಬೇಕಾದರೆ ಸಾಲ್ಟ್ ಹಾಕ್ಕೊಬೋದು ಟೇಸ್ಟ್ ನೋಡಿಬಿಟ್ಟು. ಚಪಾತಿ ಮುದ್ದೆಗಂತೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳಿ ಮೇಲ್ಗಡೆ, ಇನ್ನೂ ಸಖತ್ತಾಗಿರುತ್ತೆ. ನೋಡಿ ಕೈಮಾ ಉಂಡೆ ಸಾಂಬಾರು, ಇತಿಗೆಬೇಳೆ ಸಾಂಬಾರು ರೆಡಿಯಾಗಿದೆ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮಗೆ ಫಸ್ಟ್ ವಿಡಿಯೋ ಬರುತ್ತೆ, ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಮತ್ತು ನೋಟಿಫಿಕೇಷನು ಕೂಡ ಆನ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ. ನಿಮ್ಮ ಸಪೋರ್ಟಿಂದನೇ ನಾನು ಇನ್ನೂ ವೀಡಿಯೋಸ್ನ ತುಂಬ ವೀಡಿಯೋಸನ್ನ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನನಗೊಂದು ಇನ್ಸ್ಪಿರೇಷನ್ ಸಿಗುತ್ತೆ, ವೀಡಿಯೋಸ್ ಇನ್ನೂ ಅಪ್ಲೋಡ್ ಮಾಡಬೇಕಪ್ಪ ಅಂತ ಹೇಳಿ. ಸೊ ಇನ್ನೂ ಕೂಡ ಒಳ್ಳೊಳ್ಳೆ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಸಿ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.